ಜಿಲ್ಲಾ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕು ಗಂಗಾ ಮಠಸ್ಥರ ಸಂಘಗಳ ಸಹಯೋಗದೊಂದಿಗೆ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಎಂಬಿಬಿಎಸ್ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಪೀಠಾಧ್ಯಕ್ಷರು ಶ್ರೀ ನಿಜ ಶರಣ ಅಂಬಿಗರ ಚಡೆಯನವರ ಗುರುಪೀಠ ಸುಕ್ಷೇತ್ರ ಕಂಚಾರಗಟ್ಟಿ ಹಾವೇರಿ ಜಿಲ್ಲೆ ಇವರ ಕೃಪಾ ಆಶೀರ್ವಾದಗಳನ್ನು. ಇಂದಿನ ಈ ಕಾರ್ಯಕ್ರಮ ಜಿಲ್ಲಾ ಗಂಗಾಮಠ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಜಿಲ್ಲಾ ಗಂಗಾಮಠಸ್ಥರ ಸಂಘ, ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಗಂಗಾಮಠಸ್ಥರ ಸಂಘಗಳ ಸಹಯೋಗದಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ, ಪಿಯುಸಿ, ಎಂಬಿಬಿಎಸ್ ಶಿಕ್ಷಣ ಪೂರೈಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಸಮಾಜದ ವಯೋನಿವೃತ್ತಿ ಹೊಂದಿದ ನೌಕರರುಗಳಿಗೆ ಜಿಲ್ಲಾ ಗಂಗಾಮಠ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಜಿಲ್ಲಾ ಗಂಗಾಮಠಸ್ಥರ ಸಂಘ, ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಗಂಗಾಮಠಸ್ಥರ ಸಂಘದ ವರಿಂದ ಹೃದಯ ಸ್ಪರ್ಶಿ ಗೌರವ ಸನ್ಮಾನ ನೀಡಲಾಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದವನ್ನು ಸ್ಮರಿಸುತ್ತಾ, ಮಾನ್ಯರೇ, ನಾವು ಅಂಬಿಗರ ಚೌಡಯ್ಯನವರ ವಂಶಸ್ಥರು. 39 ಪರ್ಯಾಯ ಪದಗಳು ಇದೆ. ಮಗವೀರ, ಬೆಸ್ತ, ಕೋಲಿ, ಕಬ್ಬಲಿಗ, ಗಂಗಾಮಠ, ಬಾರ್ಕಿ, ಸುಣಗಾರ, ಅಂಬಿಗ, ಈ ಥರ ಎಲ್ಲ ಮೀನಿಡಿಯೋ ಕಸಬೆ ಇದೇ. ನಮ್ಮ ಮಗವೀರು ತಾಯಿ ಉಜ್ಜಲ ಮಹಾಲಕ್ಷ್ಮಿ, ಆ ತಾಯಿ ಪಾದವನ್ನು ಸ್ಮರಿಸುತ್ತಾ, ಮೀನುಗಾರರು ಅವರೆಲ್ಲ ಸಮುದ್ರದಲ್ಲಿ ಮೀನು ಹಿಡಿತಾರೆ, ನಾವೆಲ್ಲ ಕೆರೆ ಕೊಂಟುಗಳು ನದಿಯಲ್ಲಿ ಮೀನು ಹಿಡಿತೀವಿ. ನಾವು ಮೀನು ತಿನ್ನಿಸ್ತೀವಿ ಜನಗಳಿಗೆ, ಆ ಸಮುದ್ರದಲ್ಲಿ ಮೀನು ಹಿಡಿದು ಅವರು ಸಹ ಜನಗಳಿಗೆ ಮೀನು ತಿನ್ನಿಸ್ತಾರೆ. ಮಾಡೋದು ಕಸಬೆಲ್ಲ ಒಂದೇ, ಮೀನು ಹಿಡಿಯೋ ಕಸಬು ನಮ್ದೆಲ್ಲ ಸುಣ್ಣ ಸುಡೋರು, ಸುಣ್ಣ ಸುತ್ತಿ ಮಾರುವಂಥ ಕಸಬು. ಯಾಕೆ ಅಂದರೆ ನಾವು ಸಂಘಟನೆ ಆಗ್ತಾ ಇಲ್ಲ. ನಾವು ಭಾಳ ಸಂಘಟನೆಯಲ್ಲಿ ತುಂಬ ಹಿಂದುಳಿದಿದ್ದೀವಿ. ನಾವು ಏನೋ ಒಂದು ತಿಂಗಳು ಒಂದ್ಸರಿ ಏನಿರ್ತೀರಿ ನೀವೆಲ್ಲ ಒಂದು ಈ ಹಲವೊಂದು ಸಮಾಜದಲ್ಲಿ ನೋಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಅವ್ರು ತಿಂಗಳ ಈ ಬೆಳದಿಂಗಳು ಅಂತೇಳಿ ಹುಣ್ಣಿಮೆ ಇದರಲ್ಲಿ ಅವ್ರು ಸೇರ್ತಾರೆ, ಎಲ್ಲ ಸೇರ್ತಾರೆ ಒಂದು ಕಡೆ ಸೇರಿ ಒಂದು ಸಣ್ಣದೊಂದು ಕಿಟಿ ಪಾರ್ಟಿ, ಒಂದು ಊಟ ಮಾಡಿಕೊಂಡು ಎಲ್ಲ ಕಷ್ಟ ಸುಖ ಮಾತಾಡಿಕೊಂಡು ಅವರಲ್ಲಿ ವಧುವರರು ಇರ್ಬೋದು, ಅದು ಹೆಣ್ಣು ನೋಡೋದಿರ್ಬೋದು ಅಥವಾ ಗಂಡು ನೋಡೋದಿರ್ಬೋದು ಅಥವಾ ಇತರ ಯಾವುದೋ ಕೆಲಸಗಳು ಏನಾದರೂ ಕೆಲಸ ಇರಲ್ಲ,
ಇಂಥ ಕಡೆ ಈ ಕೆಲಸ ಖಾಲಿ ಇದೆ, ಈ ಥರ ಒಂದು ಬಾಂಡೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ನಮ್ಮ ಸಮಾಜದಲ್ಲಿ ಆಗ್ಬೇಕು, ಸಂಘಟನೆ ಆಗ್ಬೇಕು. ಇವತ್ತು ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು 3 ವರ್ಗದ ಸಮಾಜದಲ್ಲಿ ನಾವು ಇದ್ದೀವಿ. ಒಂದು ವರ್ಗದ ಜನ ಅಂತ ಹೇಳಿದ್ರೆ, ನನಗೆ ಇವತ್ತು ಊಟ ಸಾಕು, ನನಗೆ ಊಟ ತಿಂಡಿ ನಿದ್ದೆ ಓಡಾಡಕ್ಕೆ ಒಂದು ಸೈಕಲ್ ಸಾಕು, ಆ ವರ್ಗದ ಜನ ಅಷ್ಟೇ ತೃಪ್ತಿಯಲ್ಲಿದ್ದಾರೆ. ಇನ್ನೊಂದು ವರ್ಗದ ಜನ ಅಂತ ಹೇಳಿದ್ರೆ, ನನಗೊಂದು ಫ್ರಿಜ್ಜು, ವಾಷಿಂಗ್ ಮಿಷಿನು, ಟಿವಿ, ಓಡಾಡೋಕೆ ಒಂದು ಕಾರು, ಬೈಕ್ ಇದ್ರೆ ಸಾಕಪ್ಪ, ನಾವು ಆರಾಮ ನೆಮ್ಮದಿಗಿರ್ತೀವಿ. ಇನ್ನೊಂದು ವರ್ಗದ ಜನ ಇದ್ದಾರೆ, ಅವ್ರು ತಲಾಂತರದಿಂದನೂ ಅವ್ರ ಮಕ್ಕಳು ಮೊಮ್ಮಕ್ಕಳು ಊಟ ಮಾಡಿದ್ರು ಸರಿ ಅಲ್ಲ, ಅಷ್ಟು ಆಸ್ತಿ ಮಾಡಿರ್ತಾರೆ, ಅವ್ರು ಅಷ್ಟೇ, ಅವರಾಯ್ತು, ಅವ್ರ ಮನೆ ಆಯ್ತು, ಅವ್ರ ಅಷ್ಟೇ ಬಿಟ್ರೆ. ಆದರೆ ಆ ವರ್ಗ ಜನಗಳಿಗೂ ಪ್ರಾಣಿಗಳಿಗೆ ವ್ಯತ್ಯಾಸ ಏನಿರಲ್ಲ. ಇವತ್ತು ಹೆಂಗಾಗಿದೆ ನಮ್ಮ ಸಮಾಜ ಅಂತ ಹೇಳಿದ್ರೆ, ಯಾರಿಗೂ ಯಾವ್ದು ಬೇಕಾಗಿಲ್ಲ. ಇವತ್ತು ನಮ್ದೊಂದು ಗುರುಕುಲ ಇದೆ. ನಮ್ದು ಇಷ್ಟು ದಿವಸ ಏನಾಗಿತ್ತು, ನಾವು ಬೇರೆ ಗುರುಗಳಿಗೆ ಕಾಲಿಗೆ ಬರ್ತಾ ಇದ್ವಿ, ಬೇರೆ ಗುರುಗಳು ಸಮಾಜಕ್ಕೆ ಹೋಗ್ತಾ ಇದ್ವಿ, ಬೇರೆ ಗುರುಗಳು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಇವತ್ತು ನಮ್ಮ ಸಮಾಜದಲ್ಲೇ, ನಮ್ಮ ಪೀಠದಲ್ಲೇ ಒಂದು ಗುರುಗಳು ಇದೆ. ನಮ್ಮ ಸಮಾಜದಂತ ಒಂದು ಗುರುಗಳು ಮಾಡಿದ್ದಾರೆ. ಗುರುಗಳು ಇವತ್ತು ಹೆಂಗಿದ್ರೆ, ನಾವು ಯಾರು ಗುರುಗಳಿಗೆ ಕೆಲವರು ನಾನು ನೋಡಿದಾಗ ಯಾರು ಅನ್ಯತಾ ಭಾವಿಸ್ಬೇಡ್ರಿ, ನಮ್ದೊಂದು ಗುರುಗಳಿರೋದು ನಾವು ಯಾರು ಒಪ್ಪಿಡ್ತಾ ಇರೋ ಬಹಳಷ್ಟು ಜನಗಳು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ. ದಯವಿಟ್ಟು ಯಾರು ವಿರೋಧ ವ್ಯಕ್ತಪಡಿಸ್ಬೇಡ್ರಿ ನಮ್ಮ ಗುರುಗಳು. ಯಾಕೆಂದ್ರೆ ನಮ್ಮ ಒಂದು ಸಮಾಜ, ಒಂದು ಪೀಠ, ಒಂದು ಗುರು ಅಂತ ಮಾಡಿದರೆ, ನಾವು ಅವರ ಧ್ಯೇಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಹೋದ್ರೆ ನಮ್ಮ ಸಮಾಜ ಏನಾದರೂ ಮುಂದೆ ಬರಕ್ಕೆ ಸಾಧ್ಯ ಇದೆ. ಈ ನಾವೇ ಕಚ್ಚಾಡ್ಕೊಂತ ಹೋದ್ರೆ ನಮ್ಮ ಸಮಾಜ ಇನ್ನು 100 ವರ್ಷ ಹೋದ್ರೂ ಕೂಡ ಉದ್ಧಾರ ಆಗಲ್ಲ. ಇವತ್ತು ನೋಡ್ತಾ ಇದ್ದೀವಿ, ಒಬ್ಬ ಗುರುವಿಂದ ಹೋದ್ರೆ ಇವತ್ತು ಬೇರೆ ಸಮುದಾಯದಲ್ಲಿ ಏನ್ ಮಾಡ್ತಿದ್ದಾರೆ, ಎಲ್ಲ ಗುರುಗಳೇ. ಯಾವುದೇ ಬೇರೆ ಸಮಾಜದ ಹೆಸರು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಬೇರೆ ಸಮಾಜದಲ್ಲಿ ನೋಡಿದ್ರಿ ನೀವು, ಪ್ರತಿ ಒಂದು ಸಮಾಜದಲ್ಲೂ ಕೂಡ ಗುರುಗಳಿಂದ ಹೋಗ್ತಿದ್ದಾರೆ. ನಮ್ಮಲ್ಲಿ ಯಾಕೆ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ, ನಮ್ಮಲ್ಲಿ ಯಾಕೆ ಒಗ್ಗಟ್ಟು ಬರ್ತಾ ಇಲ್ಲ? ನಾವು ನಿಂತು ನೀರಾಗಿದ್ದೀವಿ ಸಮಾಜದಲ್ಲಿ. ನಿಂತು ನೀರಾಗಿದ್ದೀವಿ ಅಂತ ಹೇಳಿದ್ರೆ ನನಗೇನು ಬೇಕಾಗಿಲ್ಲ. ನಿಂತು ನೀರು ಏನಾಗುತ್ತೆ ಅಂದ್ರೆ, ಬಹಳಷ್ಟು ನಿಂತ್ರೆ ಏನಾಗುತ್ತೆ, ಅಲ್ಲೇ ವಾಸನೆ ಬಂದವರು. ಹರಿಯ ನೀರಾದ್ರೆ ಅದು ಸುವಾಸನೆ ಬರುತ್ತೆ, 4 ಜನಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಹೇಳ್ತೀನಿ, ನಮ್ಮ ಸಮಾಜದಲ್ಲಿ ಎಲ್ಲ ಮುಖಂಡರುಗಳನ್ನ ಒಂದು ಮನೆ ಮಾಡ್ಕೊಳ್ತೀನಿ. ಫಸ್ಟು ನಮ್ಮಲ್ಲಿ ಒಗ್ಗಟ್ಟನ್ನು ಮೂಡಿಸ್ಕೊಂಡ್ರಿ. ಫಸ್ಟು ಒಗ್ಗಟ್ಟು ಬಂದ್ರೆ ಮಾತ್ರ ಸಾಧ್ಯ ನಾವೇನಾದ್ರೂ ನಮ್ಮ ಸಮಾಜದಲ್ಲಿ ಬದಲಾವಣೆ ಮಾಡೋಕ್ಕಾಗುತ್ತೆ. ಮತ್ತೆ ನಾಯಕ ಪರಿವಾರ, ಇನ್ನು ಸಾಕಷ್ಟು ಸಮುದಾಯಗಳು ಎಲ್ಲವೂ ಕೂಡ ನಮ್ಮ ಗಂಗಾ ಮತ ಸಮುದಾಯನೇ. ಆದರೆ ಹೊಂದಾಣಿಕೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ನಾಯಕ ಸಮುದಾಯ ಏನು ಹೇಳ್ತಾರೆ, ಅವ್ರಿಗೆ ರಿಸರ್ವೇಷನ್ ಬಂದ ತಕ್ಷಣವೇ ಅವರು ನಾನು ಸೆಪರೇಟು ಅನ್ನೋ ಒಂದು ಅಭ್ಯಾಸ ಬಂದ್ಬಿಟ್ಟಿದೆ ಅವ್ರಿಗೆ. ಯಾಕಪ್ಪ ಅಂತಂದ್ರೆ, ಇದೇ ನಮ್ಮದೇ ಸಮುದಾಯದವರು ಎಲ್ಲಿ ನಮ್ಮ ಪಾಲನೆ ಕಿತ್ಕೊಂಡ್ಬಿಡ್ತೇವೆ ಅಂತಕ್ಕಂಥ ಒಂದು ಆಲೋಚನೆ ಅವ್ರ ಮನಸ್ಸಲ್ಲಿದೆ, ಅಂದರೆ ಸಣ್ಣತನ ಅವ್ರ ಮನಸ್ಸಲ್ಲಿದೆ. ಈ ಸಮುದಾಯ ಒಂದೇ ಅಂತ ಹೇಳಿ ಸುಮಾರು ಒಂದು 40 ವರ್ಷಗಳಿಂದನೇ ಹೋರಾಟಗಳು ನಡೀತಾನೆ ಇದ್ದಾರೆ. SP ತೆರಾಳ್ ಅಂತ ಹೇಳಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬರು ಪ್ರಮುಖರು ಈ ಒಂದು ಸಮುದಾಯದ ಬೆಳವಣಿಗೆಗೆ ಅಂತೇಳಿ ತುಂಬಾ ಪ್ರಯತ್ನ ಮಾಡಿದ್ರು. ಅವಾಗೆಲ್ಲ ನಾವು ತುಂಬಾ ಸಣ್ಣವರಾಗಿದ್ರು ಕೂಡ ಅವ್ರ ಜೊತೆಯಲ್ಲಿ ಓಡಾಡ್ತಾ ಇದ್ವಿ. ಜೈಲಿಗೂ ಕೂಡ ಹೋಗ್ಬಂದು ನಾವು ಆ ಸಂದರ್ಭದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಸುಮಾರು ಒಂದು 56 ಜನಾಂಗದ ಎಲ್ಲ ಸಮುದಾಯಗಳು ನಮ್ಮ ಗಂಗಾ ಮತಸ್ಥ ಗಂಗಾ ಕುಲದ ಸಮುದಾಯಗಳಿದ್ದಾವೆ. ಇವೆಲ್ಲವನ್ನು ಒಟ್ಟಾಗಿ ಸೇರಿಸಬೇಕು, ಎಲ್ಲರಿಗೂ ಕೂಡ ಒಂದೇ ತೆರನಾದಂಥ ರಿಸರ್ವೇಷನ್ ಪಾಲಿಸಿಗಳನ್ನ ಮಾಡ್ಕೊಡ್ಬೇಕು, ಸಮುದಾಯದ ಬೆಳವಣಿಗೆಗೆ ಸಹಕರಿಸಬೇಕು ಅಂತಕ್ಕಂಥದ್ದೆಲ್ಲ ಮಾಡಿದ್ವಿ. ಅವಾಗ ನಾವೆಲ್ಲ ಸಣ್ಣವರಿದ್ವಿ. ಬಟ್ ಈ 40 ವರ್ಷಗಳ ನಂತರದಲ್ಲೂ ಕೂಡ ಕೆಲವು ಜಾತಿಗಳನ್ನು ಮಾತ್ರನೇ ಸರ್ಕಾರ ಇವತ್ತು ಕೂಡ ಒಂದು ST ಜನಾಂಗಕ್ಕೆ ಸೇರಿಸಿದ್ದಾರೆ. ಹಲವಾರು ಜಾತಿಗಳು ಹೊರಗಡೆ ಇದ್ದಾರೆ. ಆದರೆ ಯಾರು ರಿಸರ್ವೇಷನ್ ಪಾಲಿಸಿ ಒಳಗಡೆ ಹೋಗ್ತಾ ಇದ್ದಾರೋ ಅವರು ನಮ್ಮಿಂದ ದೂರ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕಪ್ಪ ಅಂತಂದ್ರೆ, ಆ ರಿಸರ್ವೇಷನ್ ನನಗೆ ಮಾತ್ರನೇ ಮಿಕ್ಸರ್ ಬರಬಾರ್ದು ಅಂತೇಳಿ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನಾವು ಕೊಟ್ಟು ತಗೊಳ್ತಕ್ಕಂಥ ಸಂಪ್ರದಾಯ ಇದ್ರು ಕೂಡ, ಹೆಣ್ಣು ಕೊಡ್ತಕ್ಕಂಥದ್ದು, ಹೆಣ್ಣು ತಗೊಳ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಎಲ್ಲರೂ ಕೂಡ ಅಳವಡಿಸ್ಕೊಂಡಿದ್ರು ಕೂಡ, ಜಾತಿ ವಿಚಾರ ಬಂದಾಗ, ರಿಸರ್ವೇಷನ್ ಪಾಲಿಸಿ ವಿಚಾರ ಬಂದಾಗ ನಾವು ದೂರ ಆಗ್ತೀವಿ. ಎಲ್ಲೋ ಒಂದು ಕಡೆ ಅದು ನಮಗೆ ಸಿಕ್ಕಂತ ಅವಕಾಶ ಬೇರೆಯವ್ರು ಸಿಗಬಾರ್ದು, ನಮ್ಮ ಮಾತ್ರ ಸಿಗ್ಬೇಕು ಅಂತಕ್ಕಂಥ ಭಾವನೆಗಳಿದ್ದಾವೆ. ದಯಮಾಡಿ ಅದರಿಂದ ಹೊರಬರೋಣ, ಸಮುದಾಯನ ಕಟ್ಟೋಣ, ಸಮುದಾಯದ ಬೆಳವಣಿಗೆ ಸಹಕರಿಸೋಣ, ಎಲ್ಲರೂ ಒಂದಾಗಿ ಮುನ್ನಡೆಯೋಣ ಅಂತ ಹೇಳಿ ನಾನು 2 ಮಾತಾಡ್ತಾ. ನಾನು 2016ರಿಂದ ಈ ಜಿಲ್ಲಾ ಗಂಗಾ ಮತ ಸಂಘದಲ್ಲಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಜಿಲ್ಲಾ ಸಂಘ ಏನು ರಚನೆ ಆಯಿತು 2002ರಲ್ಲಿ. ಆವಾಗ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಅದ್ದೂರಿಯಾದಂಥ ಕಾರ್ಯಕ್ರಮ ಮಾಡಿ
ಜಿಲ್ಲಾ ಸಂಘವನ್ನು ಉದ್ಘಾಟನೆ ಮಾಡಿದ್ದು. ಆ ಸಂದರ್ಭದಲ್ಲಿ ನಾನು ಖಜಾಂಚಿ ಆಗಿದ್ದೆ. ನಮ್ಮ ಹಳೆ ಅಧ್ಯಕ್ಷರು NH ರಾಮಸ್ವಾಮಿ ಅವರು, ಸುಂದರ ರಾಮಣ್ಣ ಅಂತ ಅವರು ಅಧ್ಯಕ್ಷರು, ಡಾಕ್ಟರ್ ಕೃಷ್ಣಯ್ಯನವರು ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಕೆಲವು ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸ್ಕೊಂಡು ಬಂದರು. ಅವರ ಕಾಲ ನಂತರ ಅವರು 2 ಜನರು ಕಾಲವಾದ ನಂತರ ಸುಮಾರು ವರ್ಷಗಳ ಕಾಲ ನಮ್ಮ ಸಂಘ ನೆನಪಿಗೆ ಬಿತ್ತು. ಅಂಥ ಸಂದರ್ಭದಲ್ಲಿ 2014-15ರಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿ ಮಾಡಬೇಕು ಅಂತ ಹೇಳಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ನನ್ನನ್ನು ಸಂಪರ್ಕಿಸಿದಾಗ ಆವಾಗ ಒಂದು ಕರೆ ಕೊಟ್ಟೆ ನಾನು. ಆ ಸಂದರ್ಭದಲ್ಲಿ ಒಂದು ಪೂರ್ವಭಾವಿ ಸಭೆಗೆ ನಮ್ಮ ಸಮಾಜದ ಸುಮಾರು 70-80 ಜನ ಮುಖಂಡರುಗಳು ಆಗಮಿಸಿದರು. ಆವಾಗ ನನಗೆ ಅರಿವಾಯಿತು, ಈ ಒಂದು ಸಮಾಜನ ಮುನ್ನಡೆಸ್ತಕ್ಕಂಥವ್ರು ಯಾರು ನಮ್ಮ ಜಿಲ್ಲೆಯಲ್ಲಿ ಇಲ್ವಲ್ಲ. ನಮ್ದೊಂದು ಕೇವಲ ಫೋನ್ ಕರೆಗೆ ಹೋಗೊಟ್ಟು ಇಷ್ಟು ಜನ ಆಗಮಿಸಿದ್ದಾರೆ, ಇಲ್ಲ ಇದನ್ನು ಏನಾದರೂ ಮಾಡಿ ನಾವು ಮುಂದುವರಿಸಬೇಕು ಅಂತ ಹೇಳಿ ನಾವೆಲ್ಲ ಇದು ಮಾಡಿದಾಗ ಕೊನೆಗೆ ತಾಲೂಕು ಸಂಘ ರಚನೆ ಮಾಡೋದು. ನಂತರ ನಮ್ಮ ಜಿಲ್ಲಾ ಸಂಘನ ರಚನೆ ಮಾಡಿದಾಗ 2016ರಲ್ಲಿ ಕೊನೆಗೆ ನನಗೇನೆ ತಾಳಿ ಕಟ್ಟಿದೆ. ನಾನು ಅಧ್ಯಕ್ಷನಾದೆ. ನಾನು ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು ಸಹ ಅವಕಾಶ ಇಲ್ಲ ಅಂತೇಳಿ ಹೇಳಿದ್ರು ಸಹ ಇಲ್ಲ, ನಾನು ಮಾಡಬೇಕು, ಏನಾದರೂ ನಮ್ಮ ಸಮಾಜದ ಜನರಿಗೆ ನನ್ನ ಕೈಲಾದಂಥ ಒಂದು ಸಣ್ಣ ಸಹಾಯನಾದರೂ ಸಹ ಮಾಡಬೇಕು. ನಾನು ಈ ಸಮಾಜದಲ್ಲಿ ನಾನು ಕೆಳಮಟ್ಟದಿಂದ ಹಳ್ಳಿಯಿಂದ ಬಂದವರು, ನಾನು ನಮಗೆ ಆಗಿದ್ದು ಸಹಾಯ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ತೋರಿಸ್ಬೇಕು ಅಂತೇಳಿ ನಾನು ಪಣ ತೊಟ್ಟು ಅಧಿಕಾರ ವಹಿಸಿಕೊಂಡಾಗ ನನ್ನ ಆತ್ಮೀಯ ಬಂಧುಗಳು, ತಾಲೂಕು ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಹಾಗೂ ಎಲ್ಲ ನಮ್ಮ ಸಮಾಜದವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇಷ್ಟು ವರ್ಷ ನಾವು ಸಂಘವನ್ನು ಮುನ್ನಡೆಸ್ಕೊಂಡು ಬರೋಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿ ಹೇಳಕ್ಕೆ ನಾನು ನಿಮ್ಮನ್ನು ಇಷ್ಟಪಡ್ತೇನೆ. ಶಿಷ್ಯನನ್ನು ಅನುಗ್ರಹ ಮಾಡಿ ತೆರೆಗೆ ಬಂದು ಅವನ ಮನೆಯಲ್ಲಿ ಕುಂಭವಾರದಂದೇಳಿ ಅಕ್ಕಿ ಕನಕವನ್ನು ಹೊತ್ತೊಯ್ಯುವ ಗುರುವನ್ನು ಕಂಡರೆ ಕೆಡಿವಾಗಿ ಮೂಗನ್ನೇ ಕೊಯ್ದು ಶಾಸ್ವೆ ಹಿಟ್ಟವನ್ನು ತುಂಬಿ ಮೇಲೆ ನಿಂಬೆಯೊಳೆಯನ್ನು ಹಿಂಡು ಪಡವಲ ಗಾಡಿಗಿಡಿಯನ್ನು ನಮ್ಮಂಬಿಗರ ಚೌಡಯ್ಯನಿಗೆ ಶರಣಾರ್ಥಿಗಳು. ಆಮೇಲೆ ಈ ಅಂಬಿಗರ ಚೌಡಯ್ಯನ ವಚನಗಳು ಹೇಳ್ಬೇಕಾದ್ರೆ ಶರಣರು ಎದುರ್ತಾರ, ಎಲ್ಲರೂ ಎದುರ್ತಾರೆ. ಆಮೇಲೆ ಕೆಲವರು ಅಂಬಿಗರ ಚೌಡಯ್ಯನ ವಚನ ಹೇಳ್ಬೇಕಾದ್ರೆ ಕೇಸ್ ಬುಕ್ ಮಾಡಕ್ ಬಂದವರು ಇದ್ದಾರೆ. ಹುಟ್ಟಿ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ರಕ್ತ ಮೂಲರನ್ನು ಕಂಡರೆ ಮೆಟ್ಟಿದ ಎಡಪಾದರ ಕೇಳಿ ತೆಗೆದುಕೊಂಡು ನಟನಟನೆ ಒಡಿಯಿಂದ ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯನಿಗೆ ಶರಣಾರ್ಥಿಗಳು. ಬಡತನಿಗೆ ಉಂಬುವ ಚಿಂತೆ, ಉಂಬಲಾದರೆ ಉಡುವಿನ ಚಿಂತೆ, ಉಡಲಾದರೆ ಎಂಡರ ಚಿಂತೆ, ಎಂಡಾರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನೆಯ ಶಿವಚರಣರ ಚಿಂತೆಯಲ್ಲಿ ಒಬ್ಬನೂ ಕಾಣಿನಿಂದ ನಮ್ಮ ಅಂಬಿಗರ ಚೌಡಯ್ಯನಿಗೆ ಶರಣಾರ್ಥಿಗಳು. ಸುಮಾರು ಇದಾವ ಹೇಳಕ್ಕೆ ಸಮಯ ಇಲ್ಲ, ದಯವಿಟ್ಟು 2 ನಿಮಿಷ ಅವಕಾಶ ಕೊಡೋದು ಎಲ್ಲರಿಗೆ ಧನ್ಯವಾದಗಳು. ಗಂಗಾ ಮಾತೆ ಆಗುವ ನಂತರ 3 ಕಥೆಗಳು ಬರುತ್ತೆ. ಸಮಯ ಇರೋದು ಸ್ವಲ್ಪ ಸಮಯ ಇದ್ರೆ ಒಂದು ಕಥೆಯನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಚಲಿತದಲ್ಲಿರ್ತಕ್ಕಂಥದ್ದು, ಇದಕ್ಕೆ ಆಧಾರಗಳಿದೆ. ನಾವು ಅದನ್ನ ನೀವು ಎಲ್ಲಿ ನೋಡ್ರೆ ಸಿಗ್ತದೆ. ಒಂದು ದಿವಸ ಉಪಚಾರ ಮುನಿಗಳು ಸುತ್ತಾಡುವ ಸಮಯದಲ್ಲಿ ಅವರಿಗೆ ಅವರ ಹೆಂಡತಿಯ ನೆನಪಾಗತ್ತೆ. ಇದನ್ನ ನಿಧಾನವಾಗಿ ತುಂಬಾ ಚೆನ್ನಾಗಿದೆ ಕಥೆ. ಅವರ ಹೆಂಡತಿ ನೆನಪಾಗತ್ತೆ, ಹೀರಿಯ ಫಲನವಾಗತ್ತೆ. ಹೀರಿಯ ಫಲನವಾದಾಗ ಒಂದು ಗರುಡನ ಕರೆದು, ಋಷಿ ಮಹಾಶಕ್ತಿವಂತರು, ಗರುಡನ ಕರೆದು ಒಂದು ಎಲೆಯ ಮುದ್ರೆಯ ಆ ವೀರ್ಯವನ್ನು ತಗೊಂಡು ನನ್ನ ಹೆಂಡತಿಯಾದ ಗಿರಿಜಿಗೆ ಕೊಡಿ ಅಂತ ಹೇಳ್ತಾರೆ. ಆಗ ಆ ಗರುಡ ಬರ್ತಾ ಇರತ್ತೆ. ಬರುವ ಸಂದರ್ಭದಲ್ಲಿ ಇನ್ನೊಂದು ಗರುಡ ಬಂದು ಸಾಗಿಸಿದಾಗ ಅದು ಯಮುನಾ ನದಿಯ ಬೀಳುತ್ತೆ. ಆಗ ಒಂದು ಮೀನು ಅದು ನುಂಗ್ಬಿಡುತ್ತೆ. ಮೀನಿನ ಕ್ಯಾರೆಕ್ಟರ್ ಅಂದ್ರೆ ಏನು ಸಿಗ್ತದೆ ತುಂಬಿಡುತ್ತೆ. ಆ ಮೀನು ಯಾವುದಪ್ಪ ಅಂತಂದ್ರೆ, ಆ ಮೀನು ಅಪ್ಸರೆ ಋಷಿ ಮುನಿಗಳ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಮೀನದು. ಆ ಮೀನು ಅದು ನುಂಗ್ಬಿಡುತ್ತೆ. ಸರಿ ನುಂಗುತ್ತೆ. 9 ತಿಂಗಳ ಆಗ್ತದೆ. ನಮ್ಮ ಬೆಸ್ತ ಬಲೆಯನ್ನು ಬೀಸಿದಾಗ ಅದು ಬಲೆಗೆ ಬೀಳುತ್ತೆ. ತುಂಬಾ ಸುಂದರವಾಗಿ
ಸುಂದರವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ಮೀನನ್ನ ಇದನ್ನ ಮತ್ತೆ ನಾನು ಮಾರೋದು ಬೇಡ, ಇದನ್ನ ಮನೆಗೆ ತಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಮನೆಗೆ ತಗೊಂಡು ಹೋಗ್ತಾರೆ. ಮನೆಗೆ ತಗೊಂಡು ಹೋದಾಗ ಸ್ವಲ್ಪ ಸಮಯದ ನಂತರ ಒಂದೊಂದೊಂದು ಕಥೆ ಇರುತ್ತೆ. ಸ್ವಲ್ಪ ಸಮಯದ ನಂತರ 2 ಮಕ್ಕಳು ಅದರಿಂದ ಹೊರಗೆ ಬರ್ತವೆ. ತುಂಬಾ ಸುಂದರವಾಗಿರ್ತವೆ ಈ ಮಕ್ಕಳು. ನಮ್ಗೆ ಅಂದರೆ ಈ ದಿವಸ 29/12/2024 ಡಿಸೆಂಬರು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಗಂಗಾಮತ ನೌಕರರ ಸಂಘ ಮತ್ತು ಗಂಗಾಮತ ಸಾಮಾನ್ಯ ಸಂಘ ಎಲ್ಲ ಒಂದು ಕುಲಬಾಂಧವರುಗಳು ಇವತ್ತಿಲ್ಲಿ ನಮ್ಮ ಜನಾಂಗದ ಏನು ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ SSLC PUC ಜಾಸ್ತಿ ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ದಿವಸ ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಬೆಂಗಳೂರಿಂದ ನಾವು ಕರ್ನಾಟಕ ರಾಜ್ಯ ಗಂಗಾಮತ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದೀವಿ. ಉಪಾಧ್ಯಕ್ಷರಾದ ಕಟ್ಟಿಮನಿಯವರು ಬಂದಿದ್ದಾರೆ, ಕಾರ್ಯಾಧ್ಯಕ್ಷರಾದಂಥ ಧನಂಜಯ ಸಾಹೇಬರು, ಮತ್ತು ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಂಜಣ್ಣನವರು ಬಂದಿದ್ದಾರೆ, ಮತ್ತು ಸಂಘಟನಾ ಕಾರ್ಯದರ್ಶಿ ವೆಂಕಟಸ್ವಾಮಿ ಅವರು. ನಾವು ಅಲ್ಲಿಂದ ಬಂದಿದ್ದೀವಿ. ಇಲ್ಲಿನ ಎಲ್ಲ ನೌಕರ ಬಂಧುಗಳು ಎಲ್ಲರೂ ಒಂದು ಮಕ್ಕಳುಗಳಿಗೆ ಏನಂದ್ರೆ ಯಾಕೆ ಪ್ರತಿಭಾ ಪುರಸ್ಕಾರ ಮಾಡ್ತಿರೋದು ಅಂತ ಅಂದ್ರೆ, ನಮ್ದು ತಳ ಸಮುದಾಯ 39 ಪರ್ಯಾಯಗಳಿವೆ ನಮ್ಮಲ್ಲಿ. ಮೊಗವೀರ, ಸುಣಗಾರ, ಅಂಬಿಗ, ಬಾರ್ಕೇರ, ಬೆಸ್ತ, ಬೋಯಿ, ಈ ಥರ ಈ ಕೋಲಿ, ಕಬ್ಬಲಿಗ ಈ ಥರ ಇರೋದ್ರಿಂದ ಎಲ್ಲ ಸಾಮಾಜಿಕವಾಗಿ ಭಾಳ ಒಂದು ಹಿಂದೆ ಇರುವಂಥ ಒಂದು ಜನಾಂಗ. ಮತ್ತು ಯಾರಿಗೂ ಜಮೀನುಗಳಿಲ್ಲ, ವ್ಯವಸಾಯ ಮಾಡಿ ಬದುಕಬೇಕು ಅಂತೇಳಿ ಇದರಲ್ಲಿ ಆರ್ಥಿಕವಾಗಿ ಸಬಲರಾಗೋಣ ಅಂದರೆ ಅಂಗಡಿ ಮುಗ್ಗಟ್ಟಿಗೆ ಬಂಡವಾಳಗಳಿಲ್ಲ, ಏನೂ ಇಲ್ಲ. ಭಾಳ ಒಂದು ಆರ್ಥಿಕವಾಗಿ ಹೀನಾಯ ಪರಿಸ್ಥಿತಿ ಇರುವಂಥ ಒಂದು ಸಮಾಜ. ಈ ಒಂದು ಇದರಲ್ಲಿ ಮುಂದೆ ಯಾಕೆ ಇದು ಮಾಡ್ತಾ ಇರೋದು ಪ್ರತಿಭಾ ಪುರಸ್ಕಾರಗಳು ಮತ್ತು ಸಾಲ್ದಿದ್ಕೆ ಇದರಲ್ಲಿ ಗಂಗಾ ವಿದ್ಯಾಸಿರಿ ಅಂತೇಳಿ ಮಾಡ್ತಾ ಇದ್ದೀವಿ. ಈ ಒಂದು ಉದ್ದೇಶ ಮಾಡ್ತಾ ಇರೋದು ಸಂಘಟನೆ ಆಗಲಿ ಅಂತೇಳಿ, ಇಡೀ ರಾಜ್ಯಾದ್ಯಂತ ಸಂಘಟನೆ ಆಗಬೇಕು. ಬರುವಂಥ ನಮ್ಮ ಸಮಾಜದ ಬಡ ಮಕ್ಕಳುಗಳು, ಏನು ಗಂಗಾಮತ ಸಮಾಜದ ಬಡ ಮಕ್ಕಳುಗಳು 39 ಪರ್ಯಾಯದ ಎಲ್ಲ ಮಕ್ಕಳುಗಳಿಗೂ ಇಂಜಿನಿಯರಿಂಗು, ಮೆಡಿಕಲ್ ಮಾಡುವಂಥ ಆರ್ಥಿಕವಾಗಿ ದುರ್ಬಲರಾಗಿಂಥ ಮಕ್ಕಳುಗಳಿಗೆ ಸಹಾಯಧನ ಕೊಡುವಂಥ ಒಂದು ಇದು ಯೋಜನೆ ಇದೆ. ಮತ್ತು ಸಂಘಟನೆ ಆಗಬೇಕು, ಇಡೀ ರಾಜ್ಯಕ್ಕೆಲ್ಲ ಸಂಘಟನೆ ಆಗಬೇಕು. ಮತ್ತು ಏನು ಸರ್ಕಾರದ ಅನುದಾನಗಳಿವೆ ಅವೆಲ್ಲ ಎಲ್ಲರಿಗೂ ಮುಟ್ಟಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಇಲ್ಲಿನ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಅಶೋಕ್ ಅಣ್ಣವ್ರ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಧನಂಜಯ ಸಾರು ಮತ್ತು ಅವ್ರ ಟೀಮು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವರ ಹೆಸರುಗಳು ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಸಾಕಷ್ಟು ಒಳ್ಳೆ ಇದರಲ್ಲಿ ವಿಜೃಂಭಣೆಯಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ದಿವಸ ಏನು ಗಂಗಾಮತ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರಿ ಸನ್ಮಾನ ಅಂತೇಳಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸಂಘದಿಂದ ನಮ್ಮ ರಾಜ್ಯ ಗಂಗಾಮತ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸರವರು, ಉಪಾಧ್ಯಕ್ಷರಾದಂಥ ಕಟ್ಟಿಮನಿಯವರು, ಪ್ರಧಾನ ಕಾರ್ಯದರ್ಶಿಗಳಾದ ಹಾಲೇಶಪ್ಪನವರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳು, ಬೆಂಗಳೂರು ಘಟಕದ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಇವರು ಎಲ್ಲ ಬಂದು, ಚಿತ್ರದುರ್ಗದಿಂದ ನಮ್ಮ ಉದ್ಯಮಿಗಳು ಚಂದ್ರಶೇಖರ್ ಅಂತೇಳಿ ಸಹ ಅವರು ಬಂದಿದ್ದರು, ಶಿವಮೊಗ್ಗದಿಂದಲೂ ಸಹ ನಮ್ಮ ಪದಾಧಿಕಾರಿಗಳಲ್ಲಿ ಬಂದಿದ್ದಾರೆ. ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸಹ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಮ್ಮ ನೌಕರ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಅಶೋಕ್ ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ಹೇಳಕ್ ಇಚ್ಛಪಡ್ತೇನೆ. ಈ ಸಂದರ್ಭದಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಮೊದಲು ನಾವು ಲಕ್ಕೋಳ್ಳಿಲಿ ಒಂದು ಪ್ರೋಗ್ರಾಮ್ ಕೊಟ್ಟಾಗ ಬಂದಿದ್ದು, 2ನೇದು ಕಡೂರು ಬಂದಿದ್ದು, ಈಗ 3ನೇ ಪ್ರೋಗ್ರಾಮ್ ಇಲ್ಲಿ ಬಂದಿದ್ದೀವಿ. ಅತ್ಯುತ್ತಮದ ಕಾರ್ಯಕ್ರಮ. ಈ ಕಾರ್ಯಕ್ರಮ ವಿಶೇಷತೆ ಏನಂದರೆ, ಈ ಗಂಗಾ ವಿದ್ಯಾಸಿರಿ ಅನ್ನೋ ಕಾರ್ಯಕ್ರಮ ನಮ್ಮ ಒಂದು ರಾಜ್ಯದಲ್ಲಿ ನಾವು ಅದನ್ನ ಲಾಂಚ್ ಮಾಡಿದ್ದು. ಇವತ್ತು ಡಿಸ್ಟಿಕಲ್ಲಿ ಮಾಡಬೇಕು ಅನ್ನೊಂದು ನಮ್ಮ ಧನಂಜಯ ಅವರು, ನಮ್ಮ ಶ್ರೀನಿವಾಸ್ ಅವರು, ಕಟ್ಟಿಮನಿ ಮತ್ತು ಅಶೋಕ್ ಅವರು ಇವರೊಂದು ಅಭಿಲಾಷೆಯಿಂದ ಇವತ್ತು ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮ ಓಪನ್ ಆಯಿತು. ಅದಕ್ಕೆ ದೇಣಿಗೆಯಾಗಿ ಚಂದ್ರಶೇಖರ್ ಉದ್ಯಮಿಯವರು ದೇಣಿಗೆ ಕೊಟ್ಟಿದ್ದಾರೆ. ಭಾಳಷ್ಟು ಜನ ದೇಣಿಗೆ ಕೊಡ್ತಾ ಇದ್ದಾರೆ ಮತ್ತು ಒಳ್ಳೊಳ್ಳೆ ಉದ್ಯಮಿಗಳಿದ್ದಾರೆ, ನಾವು ನೌಕರಿದ್ದಾರೆ. ಚಿಕ್ಕಮಗಳೂರು ಇದು ರಿಚ್ ಸಿಟಿ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇನ್ನು ಒಳ್ಳೆ ದುಡ್ಡು ನಮ್ಮ ಒಂದು ಸಂಘ ಬಂದು ನಮ್ಮ ಏನು ಗಂಗಾ ಸಿರಿ ಇದೆ, ವಿದ್ಯೆಯಲ್ಲಿ ಸಿರಿವಂತನಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ಇಂದು ನಡೆದಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ರಾಜ್ಯ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆಯೇ ಜಿಲ್ಲಾ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ಜಿಲ್ಲೆಯ ಎಲ್ಲ ಸಮಸ್ತ ಬಾಂಧವರು, ಹಾಗೆ ಎಲ್ಲ ತಾಲೂಕುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಸಂಪೂರ್ಣ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ನಾನು ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾಗೂ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಹಾಗೂ ಜಿಲ್ಲಾ ಗಂಗಾಮತಸ್ಥ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.